ನೋಡಿ ನಾನು ಆಲ್ಮೋಸ್ಟ್ ಇಷ್ಟು ಬಟ್ಟೆಗೆ ಒಂದು 2000 ಒಳಗಡೆ ಪೇ ಮಾಡಿದ್ದೀನಿ. 3ರಿಂದ ನಾನು 100 ರುಪೀಸ್ ಪೇ ಮಾಡಿದ್ದೀನಿ. 3 ಟವಲಿಂದ 100 ರುಪೀಸ್ ಅಷ್ಟೇ ನಾನು ಕೊಟ್ಟಿರೋದು. ಎವ್ರಿವನ್, ಗುಡ್ ಈವ್ನಿಂಗ್. ಇವತ್ತು ಸಂಡೇ, ಆಲ್ಮೋಸ್ಟ್ 4:30 ಆಯಿತು. ದೀಪಾವಳಿ ಹಬ್ಬ ಇನ್ನೇ ನೆಕ್ಸ್ಟ್ ವೀಕ್ ಇರೋದ್ರಿಂದ ನಾವು ಊರಿಗೆ ಬೇರೆ ಹೋಗಬೇಕು. ಹಾಗಾಗಿ ಸ್ವಲ್ಪ ಶಾಪಿಂಗ್ ಇತ್ತು. ಹಬ್ಬ ಅಂದಮೇಲೆ ಬರೀ ಹೊಸ ಬಟ್ಟೆ ಅಷ್ಟೇ ಅಲ್ವಾ, ದೀಪಾವಳಿ ಹಬ್ಬಕ್ಕೆ ಸ್ವಲ್ಪ ಪಟಾಕಿ ಕೂಡ ಶಾಪಿಂಗ್ ಮಾಡೋದಿತ್ತು. ಹಾಗಾಗಿ ನಾವು ಕರ್ನಾಟಕದಿಂದ ತಮಿಳ್ನಾಡಿಗೆ ಹೋಗ್ತಿದ್ದೀವಿ. ತಮಿಳ್ನಾಡು ಅಂದರೆ ಇಲ್ಲೇ ನಿಯರ್ ನಮಗೆ ಹೊಸೂರು ಆಗುತ್ತೆ. ಸೊ ಹಾಗಾಗಿ ಹೊಸೂರಿಗೆ ಹೋಗಿ ಸ್ವಲ್ಪ ಪಟಾಕಿ ಎಲ್ಲ ತೊಗೊಂಡು ಬರೋಣ ಅಂದ್ಕೊಂಡಿದ್ವಿ. ಹಾಗೆ ಫ್ರೆಂಡ್ಸ್ಗೆ ಮೀಟ್ ಆಗೋದಿತ್ತು, ಅವ್ರು ಕೂಡ ಬರ್ತೀನಿ ಅಂದಿದ್ದಾರೆ. ಬನ್ನಿ ಹೋಗೋಣ, ಅಲ್ಲಿ ಯಾವ್ಯಾವ ಥರದ ಪಟಾಕಿ ಎಲ್ಲ ಸಿಗುತ್ತೆ ಅಂತ ನೋಡೋಣ. ನನ್ನ ಹಸ್ಬೆಂಡಿಗೆ ನೆನ್ನೆನೇ ಹೋಗೋಣ ಅಂದರೆ ಸಂಡೇ ಟ್ರಾಫಿಕ್ ಕಮ್ಮಿ ಇರುತ್ತೆ, ಹೋಗೋಣ ಸಂಡೇ ಅಂತ ಹೇಳಿದರು. ನೋಡಿ ಇವತ್ತು ಸಂಡೇ ಆದ್ರೂ ಟ್ರಾಫಿಕ್ ಎಷ್ಟಿದೆ ಅಂತ. ಆಲ್ಮೋಸ್ಟ್ 5 ಮಿನಿಟ್ಸ್ ಮೇಲೆ ಆಯಿತು. ಇದು ಸಿಂಗಲ್ ರೋಡ್ ಆಗಿರೋದ್ರಿಂದ ಗಾಡಿ ಮೂನೇ ಆಗ್ತಿರ್ಲಿಲ್ಲ ಇಷ್ಟೋ ತನಕ. ನೋಡಿ, ವೀಕ್ ಡೇಸ್ ಇರಲಿ ವೀಕೆಂಡ್ ಇರಲಿ, ನಮ್ಮ ಬ್ಯಾಂಗ್ಳೂರ್ ಟ್ರಾಫಿಕ್ ಯಾವಾಗ್ಲೂ ಒಂದೇ ಥರನೇ ಇರುತ್ತೆ. ಒಂದೊಂದ್ಸರಿ ಒಳ್ಳೇದೂ ಆಗುತ್ತೆ ಅನ್ಸುತ್ತೆ. ನನ್ನ ಮಗಳು ಮಲಗಿದಾಳು, ಇವಾಗ ನಾವು ರೀಚ್ ಆಗೋಷ್ಟು ಅವಳು ನಿದ್ದೆ ಕಂಪ್ಲೀಟ್ ಆಗುತ್ತೆ. ಸೊ ಮತ್ತೆ ಕಿರಿಕಿರಿ ಮಾಡಲ್ಲ ಅವಳು. ಹಾಗಾಗಿ ಇವತ್ತು ಟ್ರಾಫಿಕ್ ಒಳ್ಳೇದು ಮಾಡಿದೆ ನನಗೆ ಅನಿಸುತ್ತೆ. ಆಲ್ಮೋಸ್ಟ್ 5 ಮಿನಿಟ್ಸ್ ಆಯ್ತು ಇಲ್ಲೇ ನಿಂತ್ಕೊಂಡು. ಹೊಸ ರೋಡ್ ಸಿಗ್ನಲ್ ಇದು ಆಲ್ಮೋಸ್ಟ್ ಯಾವಾಗಲೂ ಹಿಂಗೆ ಇರುತ್ತೆ. ಇವ್ರ ಫ್ರೆಂಡ್ ಮನೆ ಇರೋದು ಯಾವ ಊರದು? ರಾಯಸಂದ್ರ. ನಾವು ಬೇಗೂರಲ್ಲಿರೋದು. ಅವ್ರ ಮನೆಯಿಂದ ನಮ್ಮ ಮನೆಯಿಂದ ಅವ್ರ ಮನೆಗೆ ಬರಬೇಕಂದ್ರೆ ನಾವು 1 ಅವರ್ ತೊಗೊಳ್ತೀವಿ. ನಮ್ಮ ಮನೆಯಿಂದ ಅವ್ರ ಮನೆಗೆ ಬರಬೇಕಂದ್ರೆ ಒನ್ ಡೇ ಪಿಕ್ನಿಕ್ ಥರನೇ ಆಗಿಬಿಡುತ್ತೆ ನಮಗೆ. ಸೊ ಫ್ರೆಂಡ್ಸ್ನೂ ಬಂದರು ಇವಾಗ. ಅವ್ರ ಜೊತೆನೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಚಿಟ್ ಚಾಟ್ ಎಲ್ಲ ಮಾಡಿ ಅವ್ರನ್ನ ಪಿಕ್ ಮಾಡ್ಕೊಂಡು ಹೊರಡೋ ಅಷ್ಟರಲ್ಲಿ 6 o'clock ಮೇಲಾಯಿತು. ಇನ್ನು ತಮಿಳ್ನಾಡು ಎಂಟ್ರೂ ಆಗಿರಲಿಲ್ಲ, ಆಲ್ರೆಡಿ ಪಟಾಕಿ ಅಂಗಡಿ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಇಲ್ಲೂ ಸ್ಟ್ಯಾಂಡರ್ಡ್ ಪಟಾಕಿ ಎಲ್ಲ ಇದೆ ಅಂತ ಬೋರ್ಡ್ ಹಾಕಿದ್ರು. ಹಾಗಾಗಿ ಒಂದ್ಸರಿ ಇಲ್ಲಿ ಚೆಕ್ ಮಾಡೋಣ ಅಂತ ಚೆಕ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಾವು ಇವಾಗ ಬಂದಿರೋದು ಕ್ರಿಶ್ವಿಕ್ ಕ್ರ್ಯಾಕರ್ಸ್ ಬಜಾರ್ ಅಂತ. ಇದು ಚಂದಾಪುರದಲ್ಲಿದೆ, ಹೊಸೂರು ರೋಡಲ್ಲಿ. ಪಟಾಕಿಗಳಲ್ಲಿ ತುಂಬ ವೆರೈಟಿ ಇತ್ತು ಇಲ್ಲಿ. ಹಾಗೆ ಪ್ರೈಸಸ್ಸು ಕೂಡ 100% MRPಗೆ 90% ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಚೆಕ್ ಮಾಡೋಣ ಯಾವ್ದಾವ್ದು ಎಷ್ಟಿದೆ ಅಂತ. ಮಕ್ಕಳಿಗೆಲ್ಲ ಅಟ್ರ್ಯಾಕ್ಟ್ ಮಾಡೋಕ್ಕೆ ಅಂತ ಈ ಥರ ಡಕ್ಕು, ಪಾಪ್ಕಾರ್ನು, ಏನೇನೋ ಮಕ್ಕಳಿಗೆ ಇಷ್ಟ ಆಗೋ ಥರ ಟಾಯ್ಸ್ದೆಲ್ಲ ಪಟಾಕಿಗಳನ್ನು ಹಾಕಿದ್ರು. ಇದು 4500 ಹೇಳ್ತಿದ್ದಾರೆ. ಆಫ್ಟರ್ ಡಿಸ್ಕೌಂಟ್ 450 ಕೊಡ್ತೀವಿ ಅಂತ ಹೇಳಿದರು. ಇಲ್ಲಿ ನೋಡಿ, ನನ್ನ ಹಸ್ಬೆಂಡ್ ಮತ್ತು ಅವ್ರ ಫ್ರೆಂಡೂ ಡಿಸ್ಕಸ್ ಮಾಡ್ತಿದ್ದಾರೆ. ಪ್ರೈಸಸ್ ಎಷ್ಟಿದೆ, ಎಷ್ಟು ಡಿಸ್ಕೌಂಟ್ ಸಿಗ್ತಿದೆ, ವರ್ತ್ ಹೌದೋ ಇಲ್ವೋ ಅಂತ ಚೆಕ್ ಮಾಡ್ತಿದ್ದಾರೆ ಇಲ್ಲಿ. ಚಿರನ್ವಿಗೆ ಪಾಪ್ಕಾರ್ನ್ ಫೇವ್ರೇಟ್. ಅವಳು ಎಲ್ಲಿ ಹೋದ್ರೂ ಪಾಪ್ಕಾರ್ನ್ ಬೇಕು ಅಂತ ಕೇಳ್ತಿರ್ತಾಳೆ. ಅದು ನೋಡಿ ಬಿಡ್ತಾನೆ ಇರಲಿಲ್ಲ ಅವಳು, ಪಾಪ್ಕಾರ್ನ್ ಕೊಡಿಸು ಅಂತ. ಈ ಚಿಕ್ಕ ಪಟಾಕಿ ಬಾಕ್ಸಲ್ಲಿ 5 ಪಟಾಕಿ ಏನೋ ಇದೆ. ಇದಕ್ಕೆ 13,500 ಅಂತೆ MRP ಇರೋದು. ಆಫ್ಟರ್ ಡಿಸ್ಕೌಂಟ್ ಎಷ್ಟು ಕೊಡ್ತಾರೆ ಅಂತ ನೋಡ್ಬೇಕು ನಾವು. ಹಾಗೆ ಗನ್ಸ್ ಎಲ್ಲ ಇತ್ತು ಇಲ್ಲಿ. ಇದೆಲ್ಲ ನೋಡ್ತಿದ್ರೆ ನಮಗೂ ನಮ್ಮ ಚೈಲ್ಡ್ಹುಡ್ ನೆನಪಾಗ್ತಿತ್ತು. ಈ ಶಾಪಲ್ಲಿ ಏನೂ ತೊಗೊಳ್ಳಿಲ್ಲ, ಓವರ್ ಪ್ರೈಸ್ ಅನ್ನಿಸ್ತಿತ್ತು. ಹಾಗಾಗಿ ಮುಂದೆ ಚೆಕ್ ಮಾಡೋಣ ಅಂತ ಹೊರಟ್ವಿ. ಹಾಗೆ ಮುಂದೆ ಹೋಗ್ತಾ ದಾರಿಲಿ ನಮಗೆ ವೆಂಕಟೇಶ್ವರ ಗಾರ್ಮೆಂಟ್ ಸಿಕ್ತು. ಇದು ಅತ್ತಿಬೇಲೆಯಲ್ಲಿರೋದು. ಇದೇನೋ ದೊಡ್ಡ ಔಟ್ಲೆಟ್ಟು. ಹಾಗಾಗಿ ಹೇಗೂ ಇಷ್ಟು ದೂರ ಬಂದಿದ್ದೀವಿ ಅಲ್ವಾ, ಚೆಕ್ ಮಾಡೋಣ, ಕಲೆಕ್ಷನ್ ಹೇಗಿದೆ ನೋಡೋಣ ಅಂತ ಹೋಗ್ತಿದ್ದೀವಿ ಇಲ್ಲಿಗೂ. ಹಾಗೆ ಈ ಶಾಪ್ ಬಗ್ಗೆ ಎಲ್ರಿಗೂ ಗೊತ್ತಿರಲ್ಲ, ಹಾಗಾಗಿ ಸ್ಮಾಲ್ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಇಲ್ಲಿ ನಿಮಗೆ ಎಲ್ಲ ಥರದ್ದು ಬ್ರ್ಯಾಂಡೆಡ್ ಬಟ್ಟೆಗಳು, ಸ್ಲಿಪ್ಪರ್ಸು, ಬ್ಯಾಗ್ಸು, ಹಾಗೆ ಹೋಮ್ ಫರ್ನಿಷಿಂಗ್ ಐಟಮ್ಸು, ಹೋಮ್ ಡೆಕರ್ ಐಟಮ್ಸು ಎಲ್ಲನೂ ತುಂಬ ಕಮ್ಮಿ ಪ್ರೈಸಲ್ಲಿ ಸಿಗುತ್ತೆ.
ಹಾಗೆ ಬಟ್ಟೆಗಳು ಅಷ್ಟೇ, ಚಿಕ್ಕ ಮಕ್ಕಳಿಗೆ, ದೊಡ್ಡವರಿಗೆ, ಗರ್ಲ್ಸ್ಗೆ, ಮೆನ್ಸ್ಗೆ, ವುಮೆನ್ಸ್ಗೆ ಎಲ್ರಿಗೂ ಇರುತ್ತೆ ಇಲ್ಲಿ. ಮ್ಯಾಕ್ಸು, ಫ್ಯಾಬ್ ಇಂಡಿಯಾ, ಜುಡಿಯೋ, ಲೈಫ್ ಸ್ಟೈಲ್ ಈ ಥರದ್ದು ಒಳ್ಳೊಳ್ಳೆ ಬ್ರ್ಯಾಂಡ್ದೇ ರಿಜೆಕ್ಟೆಡ್ ಪೀಸ್ಗಳಿರುತ್ತಲ್ವ ಅದನ್ನು ಇಲ್ಲಿ ಇಟ್ಟಿರ್ತಾರೆ. ರಿಜೆಕ್ಟೆಡ್ ಪೀಸ್ ಅಂದರೆ ತುಂಬ ಹಳೇದು ಆ ಥರದ್ದೇನಲ್ಲ, ತುಂಬ ಮೈನರ್ ಡಿಫೆಕ್ಟ್ಸ್ ಇರುತ್ತೆ, ಅದು ಗೊತ್ತು ಕೂಡ ಆಗಲ್ಲ ನಮಗೆ, ಒಂದೊಂದು ಥ್ರೆಡ್ ಎಲ್ಲ ಇದ್ದಿರುತ್ತೆ, ಆ ಥರದ್ದನ್ನು ಅಲ್ಲಿ ರಿಜೆಕ್ಟ್ ಮಾಡಿರ್ತಾರೆ. ಆ ಥರ ಪೀಸಸ್ನ ಇಲ್ಲಿ ಸೇಲ್ ಮಾಡ್ತಾರೆ. ನಾವು ತೊಗೊಳ್ಳುವಾಗ ನೋಡಿ ತೊಗೊಂಡ್ರೆ ಆಯಿತು. ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು ಇಲ್ಲಿ. ಇಲ್ಲಿ ನಾನು, ಪಾಪು ಹಾಗೆ ನನ್ನ ಹಸ್ಬೆಂಡ್ ಕೂಡ ಕೆಲವೊಂದಿಷ್ಟು ಶಾಪಿಂಗ್ ಮಾಡಿದ್ದೀವಿ. ನಾವು ಏನೇನು ತೊಗೊಂಡ್ವಿ ಅಂತ ನಾನು ನೆಕ್ಸ್ಟ್ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ. ಹಬ್ಬದ ಟೈಮ್ ಆಗಿದ್ದರಿಂದ ಹಾಗೆ ವೀಕೆಂಡ್ ಆಗಿರೋದ್ರಿಂದ ತುಂಬಾ ರಶ್ ಇತ್ತು ಇಲ್ಲಿ. ನಿಮಗೆ ಹೊಸ ಕಲೆಕ್ಷನ್ ಎಲ್ಲ ಥರ್ಸ್ಡೇ ಬರುತ್ತೆ, ನೀವು ಅವತ್ತು ವಿಸಿಟ್ ಮಾಡಿದರೆ ನಿಮಗೆ ಹೊಸದೆಲ್ಲ ಸಿಗುತ್ತೆ ಇಲ್ಲಿ. ಇಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ತಮಿಳ್ನಾಡಿಗೆ. ನೋಡಿ, ಕರ್ನಾಟಕ ಮತ್ತು ತಮಿಳ್ನಾಡು ಬಾರ್ಡರ್ ಕ್ರಾಸ್ ಆಗ್ತಿದ್ದೀವಿ ಇವಾಗ. ಬಾರ್ಡರ್ ಕ್ರಾಸ್ ಮಾಡಿ ಸ್ವಲ್ಪ ಮುಂದೆ ಬಂದ ತಕ್ಷಣ ತುಂಬಾ ಪಟಾಕಿ ಅಂಗಡಿಗಳಿತ್ತು. ಹೋಲ್ಸೇಲ್ ಮತ್ತು ರೀಟೇಲ್ ಪ್ರೈಸಸಲ್ಲಿ ಸೇಲ್ ಮಾಡ್ತಾಯಿದ್ರು. ಇಲ್ಲಿ ತುಂಬಾ ರಶ್ ಇತ್ತು ಇಲ್ಲಿ. ಫುಲ್ ರಶ್ ಇರೋದ್ರಿಂದ ಪಾಪನು ಕಿರಿಕಿರಿ ಮಾಡ್ತಿದ್ಲು, ಹಾಗಾಗಿ ಒಳಗಡೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಾವು ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಇಲ್ಲಿಂದ. ಹಾಗಾಗಿ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವತ್ತು ನಾನು ನಿಮಗೆ ಟೆಕ್ಸ್ಟ್ ಮಾರ್ಟಲ್ಲಿ ನಿನ್ನೆ ಏನೇನು ಶಾಪಿಂಗ್ ಮಾಡಿದೆ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿ, ನಾನು ಆಲ್ಮೋಸ್ಟ್ ಇಷ್ಟು ಬಟ್ಟೆಗೆ ಒಂದು 2000 ಒಳಗಡೆ ಪೇ ಮಾಡಿದ್ದೀನಿ. ಎಷ್ಟು ಬಟ್ಟೆ ಬಂದಿದೆ ಅಂತ ಬನ್ನಿ ಒಂದೊಂದೇ ತೋರಿಸ್ತೀನಿ, ಯಾವ್ಯಾವ ಥರ ಇದೆ ಅಂತ ಬಟ್ಟೆಗಳು. ಪಾಪುಗೆ ಅಂತ ಟವಲ್ ತೊಗೊಂಡಿದ್ದೀನಿ. ಇದಕ್ಕೆ 3ರಿಂದ ನಾನು 100 ರೂಪೀಸ್ ಪೇ ಮಾಡಿದ್ದೀನಿ. 3 ಟವಲಿಂದ 100 ರೂಪೀಸ್ ಅಷ್ಟೇ ನಾನು ಕೊಟ್ಟಿರೋದು. ಕಾಟನ್ ಕ್ಲಾತು, ತುಂಬಾ ಸಾಫ್ಟ್ ಮಟೀರಿಯಲ್ ಇದೆ. ಹಾಗೆ ನೋಡ್ತಾ ಇರ್ಬೋದು, ಲೆಂತ್ ಕೂಡ ಮೀಡಿಯಮ್ ಇದೆ, ತುಂಬ ದೊಡ್ಡದೇನಿಲ್ಲ, ಬಟ್ ಚಿಕ್ಕ ಮಕ್ಕಳಿಗೆ ಸಾಕಾಗುತ್ತೆ ಇದು. ನೆಕ್ಸ್ಟ್ ನನಗೆ ಅಂತ ನಾನು ಈ ಬ್ಯೂಟಿಫುಲ್ ಗೌನ್ ತೊಗೊಂಡಿದ್ದೀನಿ. ಇದು ಬ್ರ್ಯಾಂಡ್ ಬಂದು ಆಲ್ ಅಬೌಟ್ ಯೂದು. ನಾನು ತೊಗೊಂಡಿರೋದು ಸ್ಮಾಲ್ ಸೈಜು. ಇದಕ್ಕೆ ನಾನು ಪೇ ಮಾಡಿರೋದು 499 ರೂಪೀಸು. ಫ್ರಂಟ್ ಡಿಸೈನ್ ನೋಡಿ ಯಾವ ಥರ ಇದೆ ಅಂತ, ವಿ ನೆಕ್ ಕೊಟ್ಟಿದ್ದಾರೆ. ಇದನ್ನ ವೇರ್ ಮಾಡಿದಾಗ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಡ್ರೆಸ್ಸು. ತುಂಬ ಕಮ್ಮಿ ಪ್ರೈಸಲ್ಲಿ ನಂಗೆ ತುಂಬ ಚೆನ್ನಾಗಿರೋ ಡ್ರೆಸ್ ಸಿಕ್ತು ಅಂತು. ನಿಮಗೆ ಡ್ರೆಸ್ ಇಷ್ಟ ಆಯಿತು ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಪಾಪುಗೆ ಅಂತ ಒಂದೆರಡು ಪ್ಯಾಂಟ್ ಮತ್ತು 2 ಟಾಪ್ ತೊಗೊಂಡಿದ್ದೀನಿ, ಅವಳಿಗೆ ಡೈಲಿ ಯೂಸಿಗೆ ಬೇಕಾಗುತ್ತೆ ಅಂತ. ಇದು ಅಷ್ಟೇ, ಮಟೀರಿಯಲ್ ತುಂಬಾ ಚೆನ್ನಾಗಿದೆ. ಇದಕ್ಕೆ ನಾನು ಒಂದು 79 ರೂಪೀಸ್ ಪೇ ಮಾಡಿದ್ದೀನಿ ಅಷ್ಟೇ. ಇದಕ್ಕೂ ಅಷ್ಟೇ ನಾನು 79 ರೂಪೀಸ್ ಪೇ ಮಾಡಿರೋದು. ಡೈಲಿ ವೇರ್ಗೆಲ್ಲ ಆರಾಮ್ಸೆ ಯೂಸ್ ಮಾಡ್ಬೋದು ಮಕ್ಕಳಿಗೆ. ಸೊ ಇದು ನೋಡಿ, ಮ್ಯಾಕ್ಸ್ದು 169 ರೂಪೀಸ್ ಇದೆ ಒರಿಜಿನಲ್ ಪ್ರೈಸು. ಇದಕ್ಕೆ ನಾನು 89 ರೂಪೀಸ್ ಅಷ್ಟೇ ಪೇ ಮಾಡಿರೋದು. ಸೊ ಈ ಥರ ಇದೆ ಟಾಪ್ ಇದು. ನನ್ನ ಹಸ್ಬೆಂಡ್ನು ಇಲ್ಲಿ ಸ್ವೆಟ್ ಶರ್ಟ್ ತೊಗೊಂಡ್ರು. ನೋಡ್ತಾ ಇರೋದು ತುಂಬ ಪ್ರೀಮಿಯಂ ಮಟೀರಿಯಲ್ ಇದೆ ಇದು. ಇದು ಆ್ಯಕ್ಟಿವ್ ಮ್ಯಾಕ್ಸ್ ಅಂತ ಏನೋ ಬ್ರ್ಯಾಂಡು. ಇದಕ್ಕೆ ನಾವು 399 ರೂಪೀಸ್ ಅಷ್ಟೇ ಪೇ ಮಾಡಿರೋದು. ತುಂಬಾ ಚೆನ್ನಾಗಿದೆ ಮಟೀರಿಯಲ್ ಇದು. ನೆಕ್ಸ್ಟ್ ಅವರು ಇನ್ನೊಂದು ತೊಗೊಂಡಿರೋದು ಇದು ಅಷ್ಟೇ, ಆ್ಯಕ್ಟಿವ್ ಮ್ಯಾಕ್ಸ್ ಅಂತ ಬ್ರ್ಯಾಂಡು. ಈ ಸ್ವೆಟ್ ಶರ್ಟಿಗೂ 349 ರೂಪೀಸ್ ಪೇ ಮಾಡಿದ್ದಾರೆ. ಹೇಗಿದೆ ನೋಡಿ, ಇದಕ್ಕೆ ಪಾಕೆಟ್ ಕೂಡ ಇದೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ಕೊಂಡಿದ್ದೀನಿ. ಯಾರಿಗಾದ್ರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.